ಕರ್ನಾಟಕದ ಶಾಲಾ ಕಾಲೇಜುಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಲು ಅನುಮತಿ ನೀಡಿರುವ ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ ಭಾರತೀಯ ಜನತಾ ಪಾರ್ಟಿ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಾಗಿ ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಮಂತ್ರಗೌಡ, ಎಲ್ಲರೂ ಅವರವರ ಇಚ್ಛೆಯಂತೆ ಧಾರ್ಮಿಕ ವಸ್ತ್ರಗಳನ್ನು ಧರಿಸಲಿ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ನಡೆದಿರುವ ದಂಧೆ ಬಗ್ಗೆ ಯಾರೂ ಧ್ವನಿ ಎತ್ತುತ್ತಿಲ್ಲ. ಅದರ ಬದಲಿಗೆ ಹಿಜಾಬ್ ವಿಚಾರ ಚರ್ಚೆಯಾಗ್ತಿದೆ. ಹಿಂದೂಗಳು ಕೇಸರಿ ಶಲ್ಯ ಹಾಕಿಕೊಂಡೇ ಹೋಗಲಿ, ಒಟ್ನಲ್ಲಿ ಎಲ್ಲರೂ ಕಾಲೇಜಿಗೆ ಹೋಗಿ ಶಿಕ್ಷಣ ಪಡೆಯಲಿ ಎಂದರು. ಎಲ್ಲರೂ ಅವರವ್ರು ಯಾವ ರೀತಿಯಲ್ಲಿ ಹಾಕ್ಕೊಂಡು ಹೋಗ್ಬೇಕು ಹೋಗಲಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮಾತ್ರ ಕೊನೆಯದಾಗಿ ನಾನು ಮನವಿ ಮಾಡ್ತೀವಿ, ದಯವಿಟ್ಟು ಮಕ್ಕಳು ಕಾಲೇಜಿಗೆ ಬನ್ನಿ, ದಟ್ ಈಸ್ ಇಂಪಾರ್ಟೆಂಟ್. ಅದಕ್ಕಿಂತ ದೊಡ್ಡ ಸಮಸ್ಯೆಗಳು ನೀಟ್ ಪರೀಕ್ಷೆ ಯಾರೂ ಮಾತಾಡ್ತಾ ಇಲ್ಲ. ನೀಟ್ ಪರೀಕ್ಷೆಯಲ್ಲಿ ದಂಧೆ ಏನು ನಡೀತು, ಯಾಕೆ ನಡೀತಾ ಇದೆ ಅಂತ ಯಾರೂ ಕತ್ತು ಬಗ್ಸ್ತಾ ಇಲ್ಲ, ಯಾರೂ ಜವಾಬ್ದಾರಿನೂ ತೊಗೋತಾ ಇಲ್ಲ. ನನ್ನ ಅನಿಸಿಕೆ ಅದೇ ದೊಡ್ಡ ಚರ್ಚೆ. ಇದಕ್ಕಿಂತ ನಾನು ಏನು ಮನವಿ ಏನು ಮಾಡ್ತೀವಿ, ಮಕ್ಕಳು ಹಾಗಾದರೂ ಆಗಿ ಶಲ್ಯನೂ ಹಾಕ್ಕೊಂಡೋಗಿ, ಕೇಸರಿ ಶಲ್ಯನೂ ಹಾಕ್ಕೊಂಡು ಹೋಗ್ಬೋದು, ಎಲ್ಲನೂ ಹಾಕ್ಕೊಂಡೋಗಿ, ಮಾತ್ರ ಏನು ಹೇಳಿ ಕಾಲೇಜಿಗೆ ಮಾತ್ರ ಒಳ್ಳೆ ಪಾಠಕ್ಕೆ ಮಾತ್ರ ಕಲಿಯೋಕ್ಕೆ ಹೋಗಿ ಅಂತ ನಾನು ನಿಮ್ಮ ಮುಖಾಂತರ ಮನವಿ ಮಾಡಿ. ಅಲ್ಲ, ನಾನು ಹೇಳ್ತಾ ಇರೋದು, ಈಗ ಒಳಗಡೆ ಚೇನ್ ಹಾಕೋತಾರೆ, ಈಗ ಒಳಗಡೆ ದೇವ್ರ ಚೇನ್ ಹಾಕೋತಾರೆ, ಜಾನುವಾರು ಹಾಕೋತಾರೆ, ಆಮೇಲೆ ಟೀಕ್ ಹಾಕೊಂಡು ಹೋಗ್ತೀವಿ ನಾವು ದೇವಸ್ಥಾನಕ್ಕೆ ಹೋಗೋಂಥ ಸಂದರ್ಭದಲ್ಲಿ. ಆ ವಿಚಾರದಲ್ಲಿ ಈಗ ಪಗಡಿ ಹಾಕೊಂಡು ಹೋಗ್ತಾರೆ ನಮ್ಮ ನಾರ್ತ್ ಇಂಡಿಯನ್ಸ್ ಅವರು, ಸಿಖ್ ಅವರು, ಅವೆಲ್ಲನೂ ಹಾಕೊಂಡು ಹೋಗ್ತಾರೆ. ಆ ವಿಚಾರದಲ್ಲಿ ಅದಕ್ಕಿಂತ ಚರ್ಚೆ ನೀಟ್ ಎಕ್ಸಾಮಲ್ಲಿ ಯಾಕೆ ಸಮಸ್ಯೆ ಆಯಿತು ಅಂತ ನಾವು ಚರ್ಚೆ ಮಾಡಬೇಕಾಗುತ್ತೆ. ಅದರ ಜವಾಬ್ದಾರಿ ಯಾರು ತಗೋತಾರೆ? ಮಧ್ಯಪ್ರಾಚ್ಯ ಸಂಘರ್ಷವಿದ್ದರೂ ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಮಾಡಿಲ್ಲ. ಇದರ ಪರಿಣಾಮವಾಗಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯನ್ನು ಎದುರಿಸಬೇಕಾಗಿದೆ ಎಂದಿರುವ ಶಾಸಕ ಮಂತ್ರಗೌಡ, ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಮಳೆಗಾಲ ಎದುರಿಸಲು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಕುಟುಂಬಗಳನ್ನು ಸ್ಥಳಾಂತರಿಸಬೇಕಿದೆ. ಚರಂಡಿ ಸ್ವಚ್ಛಗೊಳಿಸಿ ರಸ್ತೆಯ ಗುಂಡಿ ಮುಚ್ಚಲು ಕ್ರಮ ವಹಿಸಲಾಗುವುದು ಎಂದು ಹೇಳಿದರು. ಅದೆಲ್ಲ ಮಾಡ್ತಾರಲ್ಲ, ಈಗ ಅವರೇ ಹೇಳೋರು ಈ ಥರ ಹೋಗಬೇಡಿ, ಜಾಗ ಹೋಗಬೇಡಿ. ದಿನನಿತ್ಯ ಬದುಕೊಂಡಿರೋರು ಎಲ್ಲರಿಗೂ ಎಲೆಕ್ಟ್ರಿಕಲ್ದು ಅನುಕೂಲ ಇಲ್ವಲ್ಲ, ಎಲೆಕ್ಟ್ರಿಕ್ ಫೆಸಿಲಿಟೀಸ್ ಅನುಕೂಲ, ಇವಿ ವೆಹಿಕಲ್ ಇರಲ್ಲ, ಬೇರೆ ಬೇರೆ ರೀತಿಯಲ್ಲಿ ಮೆಟ್ರೋ ಸವಲತ್ತು ಇರಲ್ಲ, ಇವಿ ಬಸ್ಗಳಿರಲ್ಲ. ಆಮೇಲೆ ಇವಿ ಬಸ್ಗಳು ಸ್ವಲ್ಪ ರೇಟ್ ಜಾಸ್ತಿನೇ ಇದೆ, ಏನು ಕಡಿಮೆ ಚೀಪ್ ಏನಿಲ್ಲ. ಆ ವಿಚಾರದಲ್ಲಿ ಸಮಸ್ಯೆ ಬೇಕಾದಷ್ಟೈತೆ. ಸರ್ಕಾರ ಪ್ಲ್ಯಾನಿಂಗ್ ಮಾಡ್ಕೊಂಡ್ರೆ ಕೇಂದ್ರ ಸರ್ಕಾರ ಪ್ಲ್ಯಾನಿಂಗ್ ಆ ಮಟ್ಟಕ್ಕೆ ಮಾಡಲಿಲ್ಲ. ಆ ವಿಚಾರದಲ್ಲಿ ಆ ಫಲಿತಾಂಶ ಈಗ ನಾವು ಅನುಭವಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮಲ್ಲಿ ಪ್ರಿಕಾಷನ್ ಅಂತ ನೀವು ಮಾಡೋಕ್ಕಿಂತ ಏನು ರೆಮಿಡೀಸ್ ಮಾಡಿದ್ದೀರ, ಏನು ಕಾನೂನು ರೀತಿಯಲ್ಲಿ ನಮಗೇನು ಅನುಕೂಲ ಮಾಡ್ಕೊಡ್ತೀರ ಅನ್ನೋ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಪ್ರಶ್ನೆ ಮಾಡಬೇಕಾಗುತ್ತೆ. ಎಲ್ಲ ಸ್ಟಾಮ್ ವಾಟರ್ ಡ್ರೈನೇಜ್ಗೆ ಕ್ಲೀನಿಂಗ್ ಮಾಡಲಿಕ್ಕೆ ಟೆಂಡರ್ ಆಗಿದೆ. ಬರೋಂಥ ದಿವಸ ಶನಿವಾರ ಭಾನುವಾರದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಅದು ಮುಖ್ಯ. ಅದೇ ಹಿಟಾಚಿ JCB ಮುಖಾಂತರ ಡ್ರೈನೇಜ್ಗಳೆಲ್ಲ ಕ್ಲಿಯರ್ ಮಾಡ್ತಾರೆ. ಅದ್ರ ಜೊತೆಲಿ ಎಲ್ಲೆಲ್ಲಿ ಗುಂಡಿಗಳಾಗಿದೆ, ಎಲ್ಲಿ ನಾವು ಕೆಲಸ ಸೇರಿಕೊಂಡಿಲ್ಲ, ಅದನ್ನು ವೆಟ್ ಮಿಕ್ಸ್ ಮಾಡಿ ಮುಚ್ಚಲಿಕ್ಕೆ ನಾವು ಜವಾಬ್ದಾರಿ ತಗೋತೀವಿ. ನಾವು ಮಳೆನ ಕಾಯ್ತಾ ಇದ್ದೀವಿ. ಯಾಕೆ ಅಂತಂದರೆ ಈ ಬಿಸಿಲಿಗೆ ಕೆಲವು ನಮ್ಮ ವಾಟರ್ ಸೋರ್ಸು ಕಡಿಮೆ ಆಗಿದೆ ಇರೋಂಥ ಒಪ್ಕೋಬೇಕಾಗುತ್ತೆ. ಕೂಟೊಳ್ಳೆದು ನೀರು ಕಡಿಮೆ ಆಗಿದೆ. ಕುಂಡಮೇಸ್ತ್ರಿಯಿಂದ ಪಂಪಿಂಗ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಕೆಲವು ಏರಿಯಾಗಳಲ್ಲೂ ನೀರು ಕಡಿಮೆ ಆಗ್ತಾ ಇದೆ. ಆ ವಿಚಾರದಲ್ಲಿ ಮಳೆಗೆ ಕಾಯ್ತಾ ಇದ್ದೀವಿ. ಒಳ್ಳೆ ರೀತಿಯಲ್ಲಿ ಮಳೆ ಆಗಲಿ, ಬೆಳೆ ಆಗಲಿ ನಮ್ಮ ರೈತರುಗಳಿಗೆ ಅಂತ ನಾವು ಕೇಳ್ಕೊತೀವಿ. ಅದ್ರ ಜೊತೆಲಿ ಏನು ಸೂಕ್ಷ್ಮವಾಗಿರೋಂಥ ಜಾಗಗಳನ್ನು ಎಲ್ಲೆಲ್ಲಿ ಲಾಸ್ಟ್ ಟೈಮು ಸ್ಲೈಡ್ ಆಗಿರೋಂಥ ವಿಚಾರಲ್ಲಿರ್ಬೋದು, ಆದರೆ DC ಮುಖಾಂತರ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಯಾವ ರೀತಿಲಿ ಮನೆಗಳು ಸೂಕ್ಷ್ಮ ಇರೋಂಥ ಕಡೆ ಜನಕ್ಕೆ ಏನಾರು ಶಿಫ್ಟಿಂಗ್ ಮಾಡಬೇಕು ಅಂತ ನಮಗೂ ಬೇಜಾರ ಅವ್ರನ್ನ ಶಿಫ್ಟ್ ಮಾಡೋಕ್ಕೆ. ಮಾತ್ರ ಪರಿಸ್ಥಿತಿ ಹಂಗಿದೆ. ಕೆಲವು ಜನ ಸೂಕ್ಷ್ಮಲ್ಲಿ ಕಟ್ಕೊಂಡಿದ್ದಾರೆ. ನಾವು ನಮ್ಮ ಮಂಗಳದೇವಿ ನಗರನ, ಚಾಮುಂಡೇಶ್ವರಿ ನಗರ, ಮಂಗಳದೇವಿ ನಗರ, ಇಂದಿರಾನಗರ, ಕೆಲವು ಏರಿಯಾಗಳಲ್ಲಿ ನಾವು ಅವ್ರನ್ನ ಎಚ್ಚರಿಕೆ ಕೊಟ್ಟಿರ್ತೀವಿ. ಅವ್ರನ್ನ ಬೇರೆ ರೀತಿಲಿ ಪರ್ಮನೆಂಟ್ ಸೊಲ್ಯೂಷನ್ ಕೊಡಲಿಕ್ಕೆ ಬರೋಂಥ ದಿವಸಗಳಲ್ಲಿ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ.